ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಇವತ್ತು ನಾನು ದ ಮೋಸ್ಟ್ ವೈರಲ್ ಕಾಸರಗೋಡು ಮಸಾಲೆ ಚಕ್ಲಿ ಮಾಡ್ತಿದ್ದೀನಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟು ನಾನು ಚಕ್ಲಿ ತೊಗೊತಿದ್ದೀನಿ. ಸೊ ಬೇಬಿ ಚಕ್ಲಿ ಅಂದರೆ ಸಣ್ಣ ಸಣ್ಣ ಚಕ್ಲಿ. ನಾನು ನೋಡಿದ ವಿಡಿಯೋದಲ್ಲೆಲ್ಲ ಸಣ್ಣ ಸಣ್ಣ ಚಕ್ಲಿ ಯೂಸ್ ಮಾಡಿದ್ರು, ಅದಕ್ಕೆ ನಾನು ಸಣ್ಣ ಚಕ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಖರ್ಜೂರ ಹಣ್ಣು ಡೇಟ್ಸು, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಆಮೇಲೆ ಒಂದು ಇದು ನಿಂಬೆಹಣ್ಣು. ನೆಕ್ಸ್ಟು ಸ್ವಲ್ಪ ನೀರು, ಇದರಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಈಗ ಈ ಚಕ್ಲಿನ ಈ ಬೌಲ್ಗೆ ಹಾಕ್ಕೊತೀನಿ. ಇಲ್ಲಿ ನಾನೊಂದು 10-15 ಚಕ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 5-6 ಖರ್ಜೂರ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಬ್ಲೆಂಡರ್ಗೆ ಹಾಕ್ಕೊತೀನಿ. ಸೊ ನೆಕ್ಸ್ಟು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತೀನಿ. ನಾನು 1.5 ತೊಗೊಂಡಿದ್ದೀನಿ. ನೆಕ್ಸ್ಟು ನಾನೊಂದು 1/2 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊತೀನಿ. ನೆಕ್ಸ್ಟು ನಾನು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸೊ ಅದನ್ನು ಫುಲ್ ಹಾಕ್ಕೊತೀನಿ. ನೆಕ್ಸ್ಟು ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಿದ್ದೀನಿ. ನಾನು 2 ಸತಿ ಟ್ರೈ ಮಾಡಿದೆ ಕ್ಯಾಪ್ ಹಾಕೋಕ್ಕೆ, ಫ್ಲಾಪ್ ಆಯಿತು. ಅದಕ್ಕೆ ಇವಾಗ ನನ್ನ ತಮ್ಮ ಹಾಕ್ಕೊಡ್ತಿದ್ದಾನೆ. ಓಕೆ ತೀರಾ ಚೆನ್ನಾಗಿದೆ, ತೀರಾ ಕೆಟ್ಟದಾಗಿದೆ, ಚೆನ್ನಾಗಿದೆ.